ಚೆನ್ನಾಗಿ ಕಾಣಿಸ್ತಾ ಇದ್ರೆ ಇಬ್ರು ಕೂಡ. ಥ್ಯಾಂಕ್ ಯು. ನೀವು ಅಷ್ಟೇ. ಥ್ಯಾಂಕ್ ಯು ಸೊ ನೀವು ಅಷ್ಟೇ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರಾ ಸುರೇಶ್ ಅವರೇ. ಪಾಪ ಅವ್ರು ಬೇಜಾರ. ಅಂದ್ರೆ ಏನಾದ್ರು ಟಾಂಗ್ ಕೊಡ್ತಾ ಇದಾರ ಅಂತ? ಏನಿಲ್ಲ ಪಾಪ ಹಿಂಗೆ ಇರಿ ಚೆನ್ನಾಗಿರ್ತೀರಾ ಅಂತ ಅವ್ರಿಗೂ ಹೊಗಳ್ಬೇಕಲ್ಲ ಪಾಪ, ಗಂಡಸ್ರಿಗೂ ಹೊಗ್ಳಕ್ ಯಾರಾದ್ರೂ ಬೇಕು. ಎಂತ ಮುಗ್ಧ ಮನಸ್ಸು, ಒಬ್ಬ ಅಮಾಯಕ ಕೂತಿದ್ದಾನೆ ಅವನ್ನ ಹೊಗಳೋದು. ಅಲ್ಲ ನಂಗೆ ಏನ್ ಅನಿಸ್ತು ಗೊತ್ತಾ ಸುರೇಶ್ ಸರ್, ಅಂದ್ರೆ ಹಿಂಗೆ ಇರಿ ಚೆನ್ನಾಗಿ ಕಾಣಿಸ್ತೀರಾ ಅಂತ ಏನಾದ್ರು ಹೇಳಿದ್ರ ಅಂತ. ಅದೇ ಹೇಳಿದೆ ಮೇಡಮ್, ಅದಕ್ಕೆ ಹೇಳ್ತಾ ಇರೋದು ನಾನು. ನೀವು ಅವಾಗಲೇ ಕೇಳಿದ್ರೆ ಗೋಲ್ಡ್ ಯಾಕೆ ಕಮ್ಮಿ ಅಂತ ಹೇಳ್ಬಿಟ್ಟು, ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ. ಒಂದಿನ ಒಂದು ಎಪಿಸೋಡ್ ಬಂದಾಗ ಗೋಲ್ಡ್ ಹಾಕಿದೆ ನಾನು ಇದೇ ಥರನೇ ನಾರ್ಮಲ್ ಡ್ರೆಸ್ ಕಾಸ್ಟ್ಯೂಮ್ ಡಿಸೈನರ್ ಕಳಿಸಿದೆ. ಅದನ್ನು ಹಾಕೊಂಡಾಗ ತುಂಬ ಲಕ್ಷಣವಾಗಿ ಕಾಣಿಸ್ತೀರ ಸುರೇಶ್, ಗೋಲ್ಡ್ ಕಮ್ಮಿ ಹಾಕೊಂಡ್ರೆ ಅದೃಷ್ಟ ನಿಮ್ ಕಡೆ ಇರುತ್ತೆ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಅಲ್ಲ ಹಾರ್ಟ್ ಗೋಲ್ಡ್ ಆಗಿದೆ, ಸೊ ಗೋಲ್ಡ್ ಹಾಕೊಳ್ಳೇಬೇಕು ಅಂತ ಏನಿಲ್ಲ ಅದಕ್ಕೆ. ಮೈ ಗಾಡ್. ಬಟ್ ನನ್ಗಂತೂ ವಿತ್ ಗೋಲ್ಡ್ ನೋಡಿದ್ರೇನೆ ಅದು ಇವ್ರು ಅಂತ ಅನ್ಸದಪ್ಪ ಅಲ್ವಾ? ಫೀಲ್ ಆಗ್ತದೆ. ನಂಗೂ ಅದೇ ಅನ್ಸ್ತು, ಇವ್ರು ಗೋಲ್ಡ್ ಸುರೇಶ್ ಅವರೇನಾ ಅಂತ ನಂಗೂ ಡೌಟ್ ಆಯ್ತು ಸ್ಟಾರ್ಟಿಂಗ್ ನೋಡಿದಾಗ. ಬಿಕಾಸ್ ನಾನು ಲಾಸ್ಟ್ ಇಲ್ಲ ಬರೀ ಸುರೇಶ್ ಆಗ್ಬಿಡ್ತಾರೆ, ಅದು ಗೋಲ್ಡ್ ಸುರೇಶ್ ಹೆಂಗೆ, ಅದು ಆಗಲ್ಲ. ಗೋಲ್ಡ್ ಸುರೇಶ್ ಒಬ್ಬನೇ, ಒಬ್ರೆ, ಒಬ್ರೆ, ನೋ ರಿಪ್ಲೇಸ್ಮೆಂಟ್. ಸೂಪರ್. ಸಾಧ್ಯನೇ ಇಲ್ಲ. ಯಾಕೆ ಸರ್ ಅದು ಗೆಟಪ್ ಸುದೀಪ್ ಸರ್ ಹೇಳಿದ್ರಂತ ಗೆಟಪ್ ಚೇಂಜ್ ಆಯ್ತಾ ಅಥವಾ ನಿಮಗೆ? ಮೇಡಮ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ, ದೊಡ್ಡ ವ್ಯಕ್ತಿಗಳು ನೋಡಿ ನಮ್ಮನ್ನ ರೆಕಗ್ನೈಸ್ ಮಾಡಿ ಆ ಥರದ ವ್ಯಕ್ತಿಗಳ ಕಣ್ಣಿಗೆ ನಾವು ಆ ರೀತಿ ಕಾಣಿಸ್ತೀವಿ ಅಂತಂದಾಗ ತುಂಬ ಖುಷಿ ಆಗುತ್ತೆ. ಅವ್ರು ಒಂದೇ ಮಾತು ಹೇಳಿದ್ದು, ಗೋಲ್ಡ್ ಬೇಡ ಕಣೋ, ಗೋಲ್ಡ್ ಅಂತ ಹಾರ್ಟ್ ಇದೆ ನಿನಗೆ ಅಂತ ಹೇಳ್ತಾರೆ. ಪವಿ ಅವ್ರು ಹೇಳಿದಾಗೆ ಸಾಕು ಮೇಡಮ್, ಅಷ್ಟೇ. ಆ ಒಂದೇ ಆ ಒಂದು ಮಾತಿಗೆ ಪದಗಳೇ ಬರಲ್ಲ ಹೇಳೋಕ್ಕೆ, ಬೆಲೆ ಕಟ್ಟೋಕ್ಕೂ ಆಗಲ್ಲ. ಅದು ಆ ಥರದೊಬ್ಬ ದೊಡ್ಡ ಸ್ಟಾರ್, ನಾನು ಗಾಡ್ ಫಾದರ್ ಅಂದ್ಕೊಂಡಿರೋಂಥ ಸುದೀಪ್ ಸರ್ ಆ ಥರ ಮಾತು ಹೇಳಿದಾಗ ಅದನ್ನು ನಾನು ಯಾಕೆ ಫಾಲೋ ಮಾಡಬಾರ್ದು, ಅದನ್ನ ಯಾಕೆ ನನ್ನ ಜೀವನದಲ್ಲಿ ಅಳವಡಿಸ್ಕೋಬಾರ್ದು ಅಂತ ನಿರ್ಧಾರ ಮಾಡಿ ನನ್ನ ಲೈಫ್ನ ನಾನು ತುಂಬ ಬದಲು ಮಾಡ್ಕೊಂಡಿದ್ದೀನಿ. ಸೂಪರ್. ಆ ಬದಲಾವಣೆಗಳಿಂದ ನಿಮಗೆ ಒಳಿತಾಗಲಿ ಅಂತ ಹೇಳ್ತಾ, ನಮ್ಮ ಚೈತ್ರ ಕೊಟ್ಟೂರವರು ಸೀಸನ್ 7 ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರಿ. ಸೀಸನ್ 7 ಬಿಡಿ, ಅದಾದಮೇಲೂ ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆ್ಯಕ್ಟಿವ್ ಆಗಿರ್ತಾ ಇದ್ರಿ. ಅದಾದಮೇಲೆ ಸೀರಿಯಲ್ ಆಯಿತು, ಮತ್ತು ಈಗ ಸಿನಿಮಾ ಬೇರೆ, ಅದ್ರ ಜೊತೆಗೆ ರೀಸೆಂಟಾಗಿ ನೀವು ಹಾಕಿದಂತಹ ಡ್ರೆಸ್ ಆಗಿರ್ಬೋದು. ಫಾಲೋವರ್ಸ್ ಜಾಸ್ತಿ ಆದ್ರಾ? ಅಫ್ಕೋರ್ಸ್ ಆಗ್ತಾ ಇರ್ತಾರೆ, ಬಟ್ ಅದೇನೋ ಗೊತ್ತಿಲ್ಲ, ಏನ್ ಮಾಡಿದ್ರು ಅದು ವೈರಲ್ ಆಗುತ್ತೆ. ಅದೇನೋ ನನ್ನ ಹಣೆ ಬರಹನೋ ಏನೋ ಗೊತ್ತಿಲ್ಲ. ಅನ್ಕೊಳ್ಳಿ, ಕೆಲವರು ಏನ್ ಮಾಡಿದ್ರು ವೈರಲ್ ಆಗಲ್ಲ. ಈಗ ವೈರಲ್ ಆಗ್ಬೇಕು, ಕಾಂಟ್ರವರ್ಸಿ ಆಗ್ಬೇಕು, ಇನ್ನೇನೋ ಏನೇನೋ ಮಾಡ್ತಾರೆ, ಆದ್ರೆ ಆಗಲ್ಲ. ಏನು ಮಾಡ್ದೇನೆ ಆಗುತ್ತಲ್ಲ, ಖುಷಿ ಪಡ್ಬೇಕು. ಅಂದ್ರೆ ಜನ ಅಷ್ಟು ನನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ. ಅದು ಏನ್ ಮಾಡಿದ್ರು ಅವ್ರಿಗೆ ಖುಷಿ ಆಗುತ್ತೆ ಅಂತ. ಅಲ್ಲೇನೋ ಒಂದು ಕೆಟ್ಟದಾಗ ಕಮೆಂಟ್ ಹಾಕಿರ್ತಾರಲ್ಲ, ಅವರು ಖುಷಿಯಿಂದ ಮಾಡಿರ್ತಾರೆ ಅಂತ. ಏನ್ ಗೊತ್ತಾ ಚೈತ್ರ ಅವರೇ, ಕಮೆಂಟ್ ಹಾಕೋರ್ಗೆ ಏನ್ ಗೊತ್ತಾ, ಕೆಲಸ ಇರಲ್ಲ ಮಾಡೋಕೆ. ಕಮೆಂಟ್ ಹಾಕೋರ್ ಕೆಲಸ ಕಮೆಂಟ್ ಮಾಡ್ಕೊಂಡೇ ಕೂತ್ಕೋತಾರೆ ಕೊನೆವರೆಗೂ ಕೂಡ. ಅವರು ಅದನ್ನ ಬಿಟ್ಟು ಹೊರಗಡೆ ಬರಲ್ಲ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಸುರೇಶ್ ಅವರೇ, ಏನಂದ್ರೆ ನೀವು ಕೆಟ್ಟದಾಗ ಕಮೆಂಟ್ ಮಾಡ್ತೀರಾ, ಮಾಡಿ ಅದೇ ನನಗೆ ಖುಷಿ ಅಂತ ಹೇಳ್ತೀನಿ. ರಿಯಾಕ್ಟ್ ಮಾಡ್ತಿರಲ್ಲ ಅದೇ ದೊಡ್ಡದು. ಅಂದರೆ ಅವ್ರ ಮನ್ಸಿಗೆ ಮುಟ್ಟಿದ್ದೀನಲ್ಲ, 1 ಸೆಕೆಂಡು 10 ನಿಮಿಷನೂ ಓ ಚೈತ್ರಾ ಕೋಟೂರು ಅಂತ ತಲೆಗೆ ಹೋಗಿ, ಚೈತ್ರಾ ಕೋಟೂರು ಹಿಂಗೆ ಬಟ್ಟೆ, ಓ ಅವ್ರದ್ದು ಸಮಯ ಅಷ್ಟು ಕೊಡ್ತಾ ಇದ್ದಾರಲ್ಲ ನನಗೋಸ್ಕರ. ಸೊ ಹಂಗಾಗಿ ನೀವು ಕೆಟ್ಟದಾಗಾದರೂ ಕಮೆಂಟ್ ಮಾಡಿ, ಒಳ್ಳೇದಾಗಾದರೂ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಥರ ಏನಂತ ಹೇಳಿದ್ರು ಪಾಸಿಟಿವ್ ಮೈಂಡ್ ಸೆಟ್ಟು ನಿಜವಾಗ್ಲೂ ಯಾರಿಗೂ ಇರಲ್ಲ ಈ ಥರ ಮನಸ್ಥಿತಿ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಸಾಕಷ್ಟು ಜನ ಹೆಣ್ಮಕ್ಳಾಗಿರ್ಬೋದು, ಇವನ್ ಗಂಡ್ಮಕ್ಳಾಗಿರ್ಬೋದು, ಏನೇ ಒಂದು ಕಮೆಂಟ್ ಬಂತು ನೆಗೆಟಿವ್ ಆಗಿ ಅಂದ ತಕ್ಷಣ ತುಂಬಾ ಆಳವಾಗಿ ತಗೋತಾರೆ. ನೆಕ್ಸ್ಟ್ ಏನೋ ಪೋಸ್ಟ್ ಮಾಡ್ಬೇಕಾದ್ರೆ ತುಂಬಾ ಯೋಚಿಸ್ತಾರೆ. ಪವಿ ಪೂವಪ್ಪ ಅವ್ರು ಹೇಗೆ, ಯಾವ ರೀತಿ ಬಿಕಾಸ್ ನೀವಂತೂ ಡೈಲಿ ಸ್ಟೋರೀಸ್ 4 to 5 ಸ್ಟೋರೀಸ್ ಇದ್ದೇ ಇರುತ್ತೆ. ಅದು ಬ್ಯೂಟಿಫುಲ್ ಆಗಿ ಡ್ರೆಸ್ ಆಗಿರ್ಬೋದು, ನಿಮ್ಮ ಹೇರ್ ಸ್ಟೈಲ್ ಆಗಿರ್ಬೋದು, ನನಗೆ ಎಷ್ಟು ಟೈಮ್ ಇವರು ಡೆಡಿಕೇಟ್ ಮಾಡ್ತಾರಲ್ವಾ ಅಂತ ಅನ್ಸುತ್ತೆ. ಸೊ ನಿಮಗೆ ಬಂದಂತಹ ನೆಗೆಟಿವ್ ಕಮೆಂಟ್ಸ್ನ ಹೇಗೆ ತಗೋತೀರಾ, ಪಾಸಿಟಿವ್ನ ಹೇಗೆ ತಗೋತೀರಾ? ನೆಗೆಟಿವ್ ಕಮೆಂಟ್ಸ್ ನನಗೆ ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡ್ದಾಗಿಂದನೂ ಬರ್ತಾ ಇದೆ, 15 ವರ್ಷದಿಂದನೂ ಬರ್ತಾ ಇದೆ ನನಗೆ. ನಾನು ಯಾವಾಗ ಬಿಕ್ನಿ ಹಾಕೊಂಡು ಬಿಕ್ನಿ ಶೂಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಿಂದನೂ ಬರ್ತಾ ಇದೆ. ಸೊ ಅದನ್ನು ನಾನು ತಲೆಗೆ ಹಾಕ್ಕೊಂಡಿದ್ದಿದ್ರೆ ನಾನು ಇವಾಗ ಇಲ್ಲಿ ಕುತ್ಕೊತಿರ್ಲಿಲ್ಲ ನಾನು. ಸೊ ನಾನು ತಗೊಳ್ಳೋದೇ ಇಲ್ಲ ಫಸ್ಟ್ ಆಫ್ ಆಲ್ ನೆಗೆಟಿವ್ ಕಮೆಂಟ್ಸ್ನ. ತಗೊಂಡ್ರು ನನಗೆ ಅದು ಒಂಥರ ಪ್ಲಸ್ ಪಾಯಿಂಟು, ಇನ್ನೊಂದು ಸ್ಟೆಪ್ ಥರ ನನಗೆ. ಆ ಕಮೆಂಟ್ ನೋಡಿ ಇನ್ನೂ ಓಕೆ, ಇನ್ನೂ ಏನಾದರೂ ಮಾಡಬೇಕು ಅನಿಸುತ್ತೆ ನನಗೆ. ಸೊ ನಂಗೆ ಏನು ನೆಗೆಟಿವ್ ಅಂತ ಏನೂ ತಗೊಳ್ಳೋದೇ ಇಲ್ಲ, ಎಲ್ಲ ಪಾಸಿಟಿವ್ ಆಗೇ ತೊಗೊತೀನಿ ನಾನು ಏನೇ ಬಂದ್ರೂ. ಸೀರಿಯಸ್ಲಿ ಇಷ್ಟೆಲ್ಲ ಜನ ಇಷ್ಟಪಡ್ತಾರೆ ನಮ್ಮನ್ನ ಅನ್ಸುತ್ತೆ. ನನಗಂತೂ ಗೊತ್ತಿಲ್ಲ, ಇತ್ತೀಚೆಗೆ ಪೇಷನ್ಸ್ ಇರುತ್ತೆ. ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅದನ್ನ ನೋಡಿಕೊಂಡು ಬೇರೆ ಪ್ರೊಫೈಲಿಂದ ಮಾಡ್ತಾರಲ್ಲ, ಅದು ಖುಷಿ ಆಗುತ್ತೆ. ಸುರೇಶ್ ಅವರೇ ನೋಡಿ, ಎಷ್ಟು ಸ್ಟ್ರಾಂಗ್ ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್. ಮೇಡಮ್ ನಾನು ಏನು ಹೇಳ್ತಾ ಇದ್ದೀನಿ,
ಕಮೆಂಟ್ ಮಾಡೋರ್ ಕೆಲಸ ಕಮೆಂಟ್ ಮಾಡ್ಕೊಂಡಿರ್ತಾರೆ, ಅದನ್ನ ಬಿಟ್ಟು ಹೊರಗಡೆ ಬರಲ್ಲ ಅವರು. ಅದನ್ನ ಬಿಟ್ಟು ಹೊರಗಡೆ ಬಂದ್ರೆ ಅವರು ಜೀವನದಲ್ಲಿ ಏನಾದ್ರು ಒಂದು ಮಾಡ್ಬೋದು. ಕಮೆಂಟ್ ಮಾಡೋದನ್ನ ನೀವು ಮಾಡಿ, ನೀವು ಒಳ್ಳೇದು ಮಾಡ್ತಿರೋ ಕೆಟ್ಟದ್ದು ಮಾಡ್ತಿರೋ ನಿಮಗೆ ಬಿಟ್ಟದ್ದು. ಬಟ್ ಅದ್ರ ಜೊತೆಗೆ ನೀವು ಅದನ್ನ ಬಿಟ್ಟು ಹೊರಗಡೆ ಮುಂದೆ ಬಂದು ಏನಾದ್ರು ಒಂದು ಮಾಡ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡು ನೀವು ಮುಂದೆ ಒಂದು ಸ್ಟೆಪ್ ಮುಂದೆ ಇಟ್ರೆ ನಿಮ್ಮ ಬಗ್ಗೆ ಯಾರಾದ್ರೂ ಮುಂದೆ ಒಳ್ಳೆ ಕಮೆಂಟ್ ಮಾಡೋದಕ್ಕೆ ಹುಟ್ಟುಕೊಂತಾರೆ. ನೀವು ಬೇರೆಯವ್ರ ಬಗ್ಗೆ ನೀವು ಕಮೆಂಟ್ ಮಾಡ್ತಾ ಇದ್ರೆ ನೀವು ಬರೀ ಕಮೆಂಟ್ ಆಗಿ ಉಳ್ಕೋತೀರ ಅಷ್ಟೇ ಲೈಫಲ್ಲಿ. ಅದನ್ನ ಬಿಟ್ಟು ಹೊರಗಡೆ ಬರ್ರಿ. ನೀವು ಬೇರೆ ಒಂದು ಇನ್ನೊಬ್ಬ ಗೋಲ್ಡ್ ಸುರೇಶ್ ಉಟ್ಕೊಳ್ಳಿ ಬಿಡಿ. ಅಂದ್ರೆ ಇದು ಕಮೆಂಟರ್ಸ್ಗೆ ಮೋಟಿವೇಶನ್ ಇದು ಸುರೇಶ್ ಅವರಿಂದ. ಯಾಕೆ ಉಟ್ಕೋಬಾರ್ದು? ಉಟ್ಕೊಳ್ಳಿ ಬಿಡಿ. ಒಳ್ಳೆ ಇನ್ನೊಬ್ಬ ಗೋಲ್ಡ್ ಸುರೇಶ್ ಉಟ್ಕೊಳ್ಳಿ. ಮೇಡಮ್, ಸೋಷಿಯಲ್ ಮೀಡಿಯಾ ಅನ್ನೋದು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ಯಾವುದಾದ್ರೂ ಇದ್ರೆ ಸೋಷಿಯಲ್ ಮೀಡಿಯಾ. ಅದ್ರಲ್ಲಿ ಒಳ್ಳೇದಿದೆ ಕೆಟ್ಟದಿದೆ. ಅದನ್ನು ನಾವು ಹೆಂಗೆ ಬಳಸ್ಕೋತೀವಿ ಆ ರೀತಿ. ಒಳ್ಳೇದು ಬಳಸ್ಕೊಂಡವ್ರು ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿದ್ದಾರೆ, ಒಳ್ಳೆ ಹೆಸರು ಮಾಡಿದ್ದಾರೆ, ಒಳ್ಳೆ ದುಡ್ಡು ಮಾಡಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಅದನ್ನು ಕೆಟ್ಟ ರೀತಿ ಬಳಸ್ಕೊಂಡವರು ಇದ್ದಾರೆ. ಕೆಟ್ಟ ರೀತಿ ಬಳಸ್ಕೊಂಡು ಅವ್ರ ಜೀವನದಲ್ಲಿ ಅವ್ರು ಅಲ್ಲೇ ಉಳ್ಕೊಂಡು ಅಲ್ಲೇ ಕೆಳಗಡೆ ಇರ್ತಾರೆ. ಅದನ್ನು ನಾವು ಮೋಟಿವೇಶನ್ ತೊಗೊಂಡು ನಾವು ಹೆಂಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ನಾನು ಸೋಷಿಯಲ್ ಮೀಡಿಯಾದಿಂದನೇ ಹೊರಗಡೆ ಬಂದವನು. ಯಾವುದೋ ಒಂದು ವಿಡಿಯೋ, ನಂದು ವೈರಲ್ ಆಗಿರೋ ಒಂದು ವಿಡಿಯೋಯಿಂದ ಇವತ್ತು ಗೋಲ್ಡ್ ಸುರೇಶ್ ಯಾರು ಅಂತ ಕರ್ನಾಟಕಕ್ಕೆ, ಇಡೀ ದೇಶದಲ್ಲಿ ಎಲ್ರಿಗೂ ಗೊತ್ತು. ಎಷ್ಟು ಜನ ಬಿಗ್ ಬಾಸ್ ನೋಡಿದ್ದಾರೆ ಎಲ್ರಿಗೂ ಗೊತ್ತು. ಆಮೇಲೆ ಇನ್ನೊಂದು ನೋಡಿ, ಇವಾಗ ದೇಶದಲ್ಲೇ ಅಂತ ಹೇಳಿರ್ತಾನಲ್ಲ, ಅದಕ್ಕೂ ಕಮೆಂಟ್ ಮಾಡಿರ್ತಾರೆ, ದೇಶದಲ್ಲಿ ಯಾರು ನೋಡಿದ್ರು ಗುರು ನಿನ್ನ ಅಂತ ಹೇಳ್ಬಿಟ್ಟು. ದೇಶದಲ್ಲಿ ಯಾರ್ಯಾರು ಕನ್ನಡ ಸೀಸನ್ 11 ಬಿಗ್ ಬಾಸ್ ನೋಡಿದ್ರೆ ಅವ್ರಿಗೆಲ್ರಿಗೂ ನನ್ಗೆ ಗೊತ್ತು. ಅದನ್ನ ಕರೆಕ್ಟ್ ಮಾಡ್ತಾ ಇದ್ದೀನಿ. ಇದು ನೋಡಿ, ನಾವು ಮಾತಾಡೋ ಒಂದೊಂದು ಸಣ್ಣ ಸಣ್ಣ ಪಾಯಿಂಟ್ನು ಕೂಡ ಕಂಡುಹಿಡಿತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಅದಕ್ಕೆ ಅವಾಗ್ಲೇ ಹೇಳಿದೆ ಕಾಂಟ್ರವರ್ಸಿ ಮಾಡಂಗಿಲ್ಲ ಅಂತ ನೀವು ಹೇಳಿದ್ರೆ, ನಾನು ಮಾಡಲ್ಲ ಸರ್, ಮಾಡ್ಕೊಂಡ್ರೆ ಅದಕ್ಕೆ ನೀವೇ ಇದೆ ಕಾಂಟ್ರವರ್ಸಿ. ನೀವೇ ಕಾಂಟ್ರವರ್ಸಿ ಅಂತ ಮೇಡಮ್, ಇದು ಕಾಂಟ್ರವರ್ಸಿ ಅಂತ ಅನ್ಸಲ್ಲ ನನಗೆ. ಅನ್ಕೊಂಡಿದ್ದೆ ಆಗಿರುತ್ತೆ. ನೀವು ಕಣ್ ಮುಚ್ಚಿ ಕಣ್ ಬಿಡೋದ್ರೊಳಗಡೆ ನೀವು ಊಹೆ ಮಾಡಕ್ ಆಗದೆ ಇರುವಂತ. ಅದಕ್ಕೆ ನಾನು ಸೆಕೆಂಡ್ಗೆ ನಾನು ಚೇಂಜ್ ಮಾಡ್ಕೊಂಡೆ. ನಾನು ಬಿಗ್ ಬಾಸ್ ಸೀಸನ್ 11 ನೋಡಿರೋ, ಸೀಸನ್ 11 ಯಾರು ನೋಡಿದಾರೆ ಇಡೀ ದೇಶದಲ್ಲಿ ಅವ್ರಿಗೆಲ್ರಿಗೂ ಗೊತ್ತು ಅಂತ ಹೇಳಿದೆ.